आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆ ಯೋಜನೆ ಆದಂತ ಶಕ್ತಿ ಯೋಜನೆ, ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಜಾರಿಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕಂಠಘೋಷವಾಗಿ ಘೋಷಣೆ ಮಾಡಿದ್ರು. ಅದರಂತೆ ಸಾರಿಗೆ ಸಚಿವರು ಸಹ ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನ ಅನುಷ್ಠಾನ ಮಾಡ್ಬೇಕಂತೇಳಿ ಸರ್ಕಾರದ ಆದೇಶಗಳನ್ನ ಮಾಡಿದ್ರು. ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ, ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ, ಆದೇಶಗಳು ಹೋಗಿದ್ದಾವೆ. ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ವೈವಿಧ್ಯತೆಗಳಿದ್ದಾವೆ. ಗಂಡಾಗಿ ಹುಟ್ಟಿ ಹೆಣ್ಣಾಗೋರು, ಹೆಣ್ಣಾಗಿ ಹುಟ್ಟಿ ಗಂಡಾಗೋರು, ಪ್ಯಾಂಟ್ ಶರ್ಟ್ ಅಲ್ಲಿ ಇರೋರು, ಜೋಗಪ್ಪ ಜೋಗ್ತಿ ಅಂತ ಗುರುತಿಸ್ಕೊಳ್ಳೋರು ಉತ್ತರ ಕರ್ನಾಟಕದಲ್ಲಿ. ಈ ಎಲ್ಲಾ ಸಮುದಾಯಕ್ಕೂ ಆ ಯೋಜನೆ ಅನ್ವಯ ಆಗುತ್ತೆ. ಆದ್ರೆ ಕಂಡಕ್ಟರ್ಗಳ ಒಂದು ತುಂಬಾ ಬುದ್ಧಿವಂತ ಕಂಡಕ್ಟರ್ಗಳಿರ್ಬೋದು, ಸಾರಿಗೆ ಇಲಾಖೆ ತುಂಬಾ ಬುದ್ಧಿವಂತ ಸಾರಿಗೆ ಇಲಾಖೆ ಇರ್ಬೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ID ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಯಾವ ರೀತಿ ಗುರುತಿಸಬೇಕು, ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು, ಇಲಾಖೆ ಅಧಿಕಾರಿಗಳಿಗೂ ಜಾಗೃತಿ ಇಲ್ಲದೆ ಹಿಂಸೆಗಳು ಆಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪಬಹುದು. ಆದ್ರೆ 1.5 ವರ್ಷದಿಂದ ಸಾರಿಗೆ ಇಲಾಖೆಗೆ ನಿರಂತರ ಓರಿಯಂಟೇಷನ್ ಮಾಡ್ತಾ ಬರ್ತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ನೀಡುವಂತ ಈ ಟ್ರಾನ್ಸ್ಜೆಂಡರ್ ID ಕಾರ್ಡು ಇದು ಯಾರೋ ಪ್ರಿಂಟ್ ಮಾಡಿ ತರುವಂತ ID ಕಾರ್ಡ್ ಅಲ್ಲ. ಇದು ನಾನು ಎಲ್ಲೋ ಪ್ರಿಂಟ್ ಮಾಡಿ ತಂದು ಇವ್ರು ಕೊಡುವಂತ ID ಕಾರ್ಡ್ಗಳಲ್ಲ ಇವು. ಈ ID ಕಾರ್ಡ್ಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆ ಆಗಿ ಜಿಲ್ಲಾಧಿಕಾರಿಗಳು ಇಶ್ಯೂ ಮಾಡುವಂತ ID ಕಾರ್ಡು. ಈ ID ಕಾರ್ಡ್ ಅಲ್ಲಿ ಅವ್ರು ನೋಡ್ಬೇಕಾಗಿದ್ದು ಇದು ಕರ್ನಾಟಕದ ID ಕಾರ್ಡ್ ಹೌದಾ ಇಲ್ವಾ, ಮತ್ತೆ ಕರ್ನಾಟಕದ ಅಡ್ರೆಸ್ ಇದೆಯಾ ಇಲ್ವಾ. ಮೇಲ್ಗಡೆನೆ ಇದೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ, ಅಲ್ಲಿ ಕೆಳಗಡೆ ಹೆಸರು ನೋಡ್ತಾರೆ ಅವರು. ಇಲ್ಲಿ ನಿಮ್ದು ಗಂಡಸ ಹೆಸರು ಇದೆ, ಈ ಕಾರ್ಡ್ ಯಾವನು ಕೊಟ್ಟ, ಮೊನ್ನೆ ಜಿಲ್ಲಾಧಿಕಾರಿಗಳು ಅವನು ಇವನು ಅಂತ ಮಾತಾಡ್ತಾರೆ ಕಂಡಕ್ಟರ್ಗಳು. ಮತ್ತೆ ಮೊನ್ನೆ ಇಶ್ಯೂ ಆದಾಗ ಸ್ಥಳದಲ್ಲಿ ನಿಯಂತ್ರಣ ಅಧಿಕಾರಿಗಳು ಮತ್ತೆ ಇತರೆ ಸಿಬ್ಬಂದಿಗಳು, ನಿಯಂತ್ರಣ ಅಧಿಕಾರಿಗಳು ಇತರೆ ಸಿಬ್ಬಂದಿಗಳು ಇರುವಾಗ ಅವ್ರ ಮುಂದೆ ಹೇಳ್ತಾರೆ ಕಂಡಕ್ಟರು, ಆ ಮುಖ್ಯಮಂತ್ರಿಗೆ ತಲೆ ಕೆಟ್ಟಿದೆ, ಆ ಮುಖ್ಯಮಂತ್ರಿಗೆ ಹೋಗಿ ನಾನೇ ಮಾತಾಡ್ತೀನಿ, ಗಂಡು ಜೋಗಪ್ಪಗಳಿಗೆಲ್ಲ ಯಾಕೆ ಕಾರ್ಡ್ ಕೊಡ್ತಾ ಇದ್ದಾರೆ, ಮತ್ತೆ ಈ ಕಾರ್ಡ್ ಯಾವನು ಇಶ್ಯೂ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡದೇ ಇರುವಂತ ಸಾರಿಗೆ ಇಲಾಖೆ ಈ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ದಿನನಿತ್ಯ ಹಿಂಸೆಗಳು, ದಿನ ಗಲಾಟೆಗಳು, ದಿನ ನಮ್ಮ ಈ ಸಂಘದ ಅಧ್ಯಕ್ಷರು, ನವಸ್ಫೂರ್ತಿ ಸಂಘದ ಅಧ್ಯಕ್ಷರು ಹೋಗಿ ದಿನ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ದಿನ ಕೇಸ್ ಹ್ಯಾಂಡಲ್ ಮಾಡುವಾಗ ನೀನೇನು ಅವ್ರ ಪರವಾಗಿ ಬರೋದು ಅಂತೇಳಿ ಅವ್ರ ಮೇಲೆ ಹಿಂಸೆ, ದೌರ್ಜನ್ಯ, ಬಹಿಷ್ಕಾರಗಳು ದಿನನಿತ್ಯ ಮಾಡ್ತಾರೆ. ಇದನ್ನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಾರಿಗೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ. ಕೊಪ್ಪಲ್ ಡಿಪೋ ಬಸ್ ಅಂತೆ, ಈ ಕಾರ್ಡ್ ಯಾವನು ಕೊಟ್ಟಿದ್ದಾನೆ, ಈ ಕಾರ್ಡ್ ಇಶ್ಯೂ ಯಾವನು ಮಾಡ್ತಾ ಇದ್ದಾನೆ, ನೀವೆಲ್ಲ ಗಂಡಸರಿದ್ದೀರಾ. ಈ ರೀತಿ ಸಾರ್ವಜನಿಕವಾಗಿ ನಿಂದಿಸಿ ಇಲ್ಲಿ ಬಂದು ಕಂಟ್ರೋಲ್ ಅವ್ರಿಗೆ ಹೇಳಿದ್ರೆ ನಿಂದ ಇದೇ ಆಯ್ತಲ್ಲ ಇಶ್ಯೂ, ಸಣ್ಣ ಇಶ್ಯೂ ಆದ್ರೆ ಏನಾಯ್ತು ಅಂತೇಳಿ. ಹಾಗಿದ್ರೆ ನಾಳೆ ನೀವು ಸಾರ್ವಜನಿಕವಾಗಿ ನೀನ್ ಹೆಂಗಸ ಅಲ್ವಾ ಗಂಡಸ ಅಂತೇಳಿ ಕೇಳಿದಾಗ ನಿನಗಾಗೋ ಅವಮಾನ ಹೇಗಿದೆಯಲ್ಲ ಅದೇ ರೀತಿ ಸಮುದಾಯಕ್ಕೆ ಆಗತ್ತೆ. ಅದೇ ರೀತಿ ಸಮುದಾಯಕ್ಕೂ ಸಾರ್ವಜನಿಕವಾಗಿ ಅವಮಾನಗಳು, ನಿಂದನೆಗಳು, ಇದೇ ರೀತಿ ಪ್ಯಾಂಟ್ ಶರ್ಟ್ ಇರುವಂತ ಒಂದು ಸಮುದಾಯಕ್ಕೆ ಕಳೆದ ವಾರದಲ್ಲಿ ಆ ರೀತಿ ಅವಮಾನ ಆಗಂತೆ ಇವತ್ತು ಅವರು ಕುಟುಂಬದಿಂದ ಹೊರಗಡೆ ಬಂದು ಭಿಕ್ಷಾಟನೆ ಮತ್ತೆ ಸೆಕ್ಸ್ ವರ್ಕ್ ಅಲ್ಲಿ ಹೋಗಿದ್ದಾರೆ.